ಎಲ್ಲರೂ ಕೇಳ್ತಾ ಇದ್ರು, ಜಪ ಮಾಡಿದೆ ಮಂತ್ರ 108 ಸಾರಿ ಹೇಳಿದೆ, ಯಾವ್ದಾದ್ರು ಸಿಂಪಲ್ ಸರಳ ತುಂಬ ಈಸಿ ಇರೋ ಮೆಥಡ್ ಯಾವುದಾದ್ರೂ ಒಂದು ಹೇಳ್ಕೊಡಿ ನಮಗೆ ವಶೀಕರಣದ್ದು ಅಂತ ಕೇಳ್ತಾ ಇದ್ರು. ಅಂತಹವರಿಗೋಸ್ಕರ ನಾನು ಇಂದು ಒಂದು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಸ್ನೇಹಿತರೆ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋದಕ್ಕೆ ಹೇಳಿ. ನಾನು ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಗೆ ಯಾವ ಥರ ವಿಡಿಯೋ ಬೇಕೋ ಕಮೆಂಟ್ಸ್ ಮಾಡಿ. ಹಾಗೆ ಇಂದು ನಾನು ನಿಮ್ಗೆ ಏನು ಹೇಳ್ಕೊಡ್ತಾ ಇದ್ದೀನೋ ಇದಕ್ಕೆ ಬೇಕಾಗಿರೋ ನಿಮ್ಗೆ ಒಂದು ಬಿಳಿ ಹಾಳೆ ಮತ್ತು ಒಂದು ಪೆನ್ನು ಸ್ನೇಹಿತರೆ. ನಾನು ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ ಬಿಳಿ ಹಾಳೆ ಮೇಲೆ ಬರೆದುಬಿಟ್ಟು ಅದನ್ನು ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಅವ್ರು ಯಾರು ನಿಮಗೆ ಬೇಕಾಗಿದ್ದೀರೋ ಅವ್ರನ್ನ ಮನಸ್ಸಲ್ಲೇ ನೆನೆಸ್ಕೊಳ್ಳಿ ಸ್ನೇಹಿತರೆ. ಮನಸ್ಸಲ್ಲೇ ನೆನೆಸ್ಕೊಂಡಾದ ಮೇಲೆ ಒಂದು 5 ನಿಮಿಷ ಇಟ್ಕೊಳ್ಳಿ, ನೆನೆಸ್ಕೊಳ್ಳಿ. ಆಮೇಲೆ ಅದನ್ನು ಜೇಬಲ್ಲಿ ಇಟ್ಕೊಂಡ್ಬಿಡಿ ಸ್ನೇಹಿತರೆ. ಫೋಲ್ಡ್ ಮಾಡಿ ಜೇಬಲ್ಲಿ ಇಟ್ಕೊಂಡು ಆದ ಮೇಲೆ 3 ಗಂಟೆ ಆದ ಮೇಲೆ 3 ಗಂಟೆಯ ನಂತರ ಅದನ್ನು ಸುಟ್ಟುಬಿಡಿ ಸ್ನೇಹಿತರೆ. ಅದನ್ನ ಜೇಬಿಂದ ತೆಗೆದುಬಿಟ್ಟು ನೀವು ಸುಟ್ಟಿದ್ದ ಕೆಲವೇ ಕ್ಷಣದಲ್ಲಿ, ಕೆಲವೇ ಗಂಟೆಯಲ್ಲಿ, ಕೆಲವೇ ನಿಮಿಷದಲ್ಲಿ ಅವ್ರು ನಿಮಗೆ ವಶೀಭೂತರಾಗ್ಬಿಡ್ತಾರೆ ಸ್ನೇಹಿತರೆ. ಆ ಪೇಪರ್ ಮೇಲೆ ಬರಿಬೇಕಾಗಿರೋದು ಇಷ್ಟೇ: ಓಂ ಅಶ್ಯ ಕಾಮಾಖ್ಯ ಮಂತ್ರಶ್ಯ ಶ್ರೀ ಅಶೋಭ್ಯ. ಮಂತ್ರ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಅಶ್ಯ ಕಾಮಾಖ್ಯ ಮಂತ್ರಶ್ಯ ಶ್ರೀ ಅಶೋಭ್ಯ. ಇನ್ ಕೇಸ್ ಏನಾದರೂ ಇದನ್ನು ಹೆಣ್ಮಕ್ಳು ಮಾಡ್ತಾ ಇದ್ರೆ ಅಲ್ಲಿ ಶ್ರೀ ಅಂತ ಏನಿದೆಯೋ ಶ್ರೀ ತೆಗೆದ್ಬಿಟ್ಟು ಪುರುಷ ಅಂತ ಹಾಕಿ ಸ್ನೇಹಿತರೆ. ಹಾಕ್ಬಿಟ್ಟು ಇದನ್ನು ಮಾಡಿ ಖಂಡಿತ ಸಕ್ಸಸ್ ಆಗುತ್ತೆ. ಇದರಲ್ಲಿ ಬೇರೆ ಮಾತೇ ಇಲ್ಲ, ಇದು ಸಿದ್ಧಾಂತ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮಂಗಳವಾರ.